ಹಾಯ್ ಫ್ರೆಂಡ್ಸ್, ಇವತ್ತು ನಾನು ಮಸಾಲೆನ ಕಡಿಮೆ ಉಪಯೋಗಿಸ್ಕೊಂಡು ಒಂದು ಮೈಲ್ಡ್ ಆಗಿರ್ತಕ್ಕಂಥ ರುಚಿಕರವಾದಂಥ ಒಂದು ಸಿಂಪಲ್ ಮಶ್ರೂಮ್ ಪುಲಾವ್ನ ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಇದಕ್ಕೆ ಟೊಮ್ಯಾಟೊ ಕೂಡ ನಾನು ಯೂಸ್ ಮಾಡಿಲ್ಲ, ಆದರೂ ಕೂಡ ತುಂಬ ಚೆನ್ನಾಗಿರುತ್ತೆ. ಟ್ರೈ ಮಾಡಿ ಒಮ್ಮೆ. ಹಾಗೆ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಇದು ತುಂಬಾ ವ್ಯಾಲ್ಯೂಬಲ್ ನನಗೆ. ಈಗ ಮೊದಲಿಗೆ ನಾನು ಇಲ್ಲಿ ಒಂದು ಸ್ಟವ್ ಮೇಲೆ ಒಂದು ಕುಕ್ಕರ್ ಇಟ್ಟು ಅದಕ್ಕೆ 1-2 ಸ್ಪೂನ್ ಎಣ್ಣೆನ ಹಾಕಿ 2 ಮೀಡಿಯಮ್ ಸೈಜ್ ಈರುಳ್ಳಿನ ಉದ್ದುತ್ತ ಕಟ್ ಮಾಡಿ ಇದರಲ್ಲಿ ಸೇರಿಸ್ಕೊಂಡಿದ್ದೀನಿ. ಇದು ಒಂದು 30 ಸೆಕೆಂಡ್ಸ್ಗಳ ಕಾಲ ಈರುಳ್ಳಿ ಫ್ರೈ ಆಗಬೇಕು. ಇದು ಈರುಳ್ಳಿ ಫ್ರೈ ಆದ ನಂತರ ನಾವು ಬೇರೆ ಪದಾರ್ಥನ ಸೇರಿಸ್ಕೋಬೇಕಾಗುತ್ತೆ. 1 ಇಂಚಷ್ಟು ಶುಂಠಿ, ಹಾಗೆ ಒಂದು ದಪ್ಪ ಗಡ್ಡೆ ಬೆಳ್ಳುಳ್ಳಿ, ಒಂದು 6-7 ಹಸಿಮೆಣಸಿನ್ಕಾಯಿ. ಖಾರ ಜಾಸ್ತಿ ತಿನ್ನೋರಾದರೆ ಇನ್ನೂ 1-2 ಎಕ್ಸ್ಟ್ರಾ ಹಾಕೋಬೋದು. ಖಾರ ನೋಡ್ಕೊಂಡು ಹಸಿಮೆಣಸಿನ್ಕಾಯಿನ ಹಾಕ್ಕೊಳ್ಳಿ. ಇದು ಚೆನ್ನಾಗಿ ಫ್ರೈ ಆಗಬೇಕು, ಕಲರ್ ಎಲ್ಲ ಚೇಂಜ್ ಆಗಬೇಕು ಈರುಳ್ಳಿದು. ಹಾಗೆ ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯ್ದು ಹಸಿ ವಾಸನೆ ಎಲ್ಲ ಹೋಗಬೇಕು. ಆ ರೀತಿ ಇದನ್ನು ನಾವು ಫ್ರೈ ಮಾಡ್ಕೋಬೇಕಾಗತ್ತೆ. ನೋಡಿ, ಈ ರೀತಿ ಎಲ್ಲ ಕಲರ್ ಚೇಂಜ್ ಆದ ನಂತರ ನಾವಿದನ್ನು ಒಂದು ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡಿ ಇಟ್ಕೋಬೇಕು. ಯಾಕಂದರೆ ಇದನ್ನ ರುಬ್ಬಬೇಕಾಗತ್ತೆ. ಅಲ್ಲಿ ತನಕ ಇದು ತಣಿಲಿಕ್ಕೆ ಅದನ್ನ ಇಡಬೇಕು. ಅಷ್ಟರಲ್ಲಿ ನಾವು ಅದೇ ಕುಕ್ಕರಿಗೆ 1-2 ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡು ಪಲಾವ್ ಎಲೆ, ಹಾಗೆ 1-2 ಚಕ್ಕೆ, ಹಾಗೆ 3 ಲವಂಗ, ಹಾಗೆ ಮೆಣಸಿನ ಕಾಳು 6-7, 2 ಏಲಕ್ಕಿ, ಹಾಗೆ 2 ಮರಾಠಿ ಮೊಗ್ಗನ ಇಲ್ಲಿ ತೊಗೊಂಡಿದ್ದೀನಿ. ಇದಿಷ್ಟನ್ನು ಹಾಕಿ ನಾವು ಸ್ವಲ್ಪ ಇದನ್ನು ಕೂಡ 30 ಸೆಕೆಂಡ್ಸ್ಗಳ ಕಾಲ ಫ್ರೈ ಮಾಡ್ಕೋಬೇಕು. ನಂತರ ಒಂದು ದಪ್ಪ ಈರುಳ್ಳಿನ ಸಣ್ಣದಾಗಿ ಹೆಚ್ಚಿ ಇದರಲ್ಲಿ ಸೇರಿಸ್ತಾ ಇದ್ದೀನಿ. ಇದನ್ನು ಅಷ್ಟೇ ನಾವು ಚೆನ್ನಾಗಿದು ಫ್ರೈ ಆಗಬೇಕು. ಆ ರೀತಿ ಇದನ್ನು ಫ್ರೈ ಮಾಡ್ಕೊಳ್ಳೋಣ. ಅಂದರೆ ಈರುಳ್ಳಿ ಕಲರ್ ಚೇಂಜ್ ಆಗಬೇಕು, ಹಸಿ ವಾಸನೆಗಳು ಹೋಗೋದ ರೀತಿ ನಾವು ಫ್ರೈ ಮಾಡ್ಕೋಬೇಕಾಗತ್ತೆ. ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆದ ನಂತರ ಅಣಬೆನ ಸೇರಿಸ್ಬೇಕಾಗುತ್ತೆ. ಅಣಬೆ ನಾನಿಲ್ಲಿ 200 ಗ್ರಾಮಷ್ಟು ಅಣಬೆನ ತೊಗೊಂಡಿದ್ದೀನಿ, ಬಟನ್ ಅಣಬೆ. ಇದನ್ನು ಚೆನ್ನಾಗಿ ತೊಳೆದು ಒಂದೊಂದು ಅಣಬೆನ ಕೂಡ ನಾನು ಅರ್ಧ ಭಾಗ ಕಟ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ದಪ್ಪ ಇದ್ದರೆ 4 ಭಾಗ ಮಾಡ್ಕೊಂಡಿದ್ದೀನಿ. ಈ ರೀತಿ ಕಟ್ ಮಾಡಿ ಸೇರಿಸಿ ಒಂದು ಮಿಕ್ಸ್ ಮಾಡಿಕೊಂಡು ನಂತರ ಒಂದು ಸ್ವಲ್ಪ ಅರಿಶಿನ ಪುಡಿ, ಅಂದರೆ 1/4 ಟೀ ಸ್ಪೂನಷ್ಟು ಅರಿಶಿಣ, ಹಾಗೆ ಸ್ವಲ್ಪ ಉಪ್ಪನ್ನು ಹಾಕಬೇಕು. ಉಪ್ಪಾಕೋ ಉದ್ದೇಶ ಇಲ್ಲೇನಪ್ಪ ಅಂತಂದರೆ ಅಣಬೆ ನೀರು ಬಿಟ್ಕೊಳ್ಳಿ ಅಂತ ಅಂದ್ಬಿಟ್ಟು ನಾವು ಪ್ಲೇಟ್ನ ಕ್ಲೋಸ್ ಮಾಡಿ ಇದನ್ನು ಸಿಮ್ಮಲ್ಲಿಟ್ಟು ನಾವು ಬೇಯಕ್ಕೆ ಬಿಟ್ಬಿಟ್ಟು ನಾವು ಮಸಾಲೆನ ರೆಡಿ ಮಾಡ್ಕೊಳ್ಳೋಣ. ಅಷ್ಟರೊಳಗೆ ಇದು ಚೆನ್ನಾಗಿ ಫ್ರೈ ಆಗ್ತಿರುತ್ತೆ. ನೋಡಿ, ಮಸಾಲೆಗೆ ನಾನು ಆಲ್ರೆಡಿ ಹುರಿದು ತೆಗೆದಿಟ್ಕೊಂಡಿರ್ತಕ್ಕಂಥ ಈರುಳ್ಳಿ ಮಿಶ್ರಣನ ಅದರಲ್ಲಿ ಸೇರಿಸಿ 1/4 ಹಿಡಿಯಷ್ಟು ಪುದೀನ, ಹಾಗೆ 1 ಫುಲ್ ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪನ್ನ ಜಾಸ್ತಿ ಹಾಕ್ಕೊಳ್ಳಿ. ನಿಮಗೆ ಪುದೀನ ಫ್ಲೇವರ್ ಇಷ್ಟ ಆದರೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ. ಬಟ್ ನಮಗೆ ಪುದೀನ ಫ್ಲೇವರ್ ಅಷ್ಟಿಷ್ಟ ಆಗಲ್ಲ, ಹಾಗಾಗಿ ಕಡಿಮೆ ಹಾಕ್ಕೊಂಡಿದ್ದೀನಿ. ನೀರನ್ನು ಹಾಕಿ ಇದನ್ನು ಒಂದು ಸ್ಮೂತ್ ಪೇಸ್ಟ್ನ ಮಾಡ್ಕೊಂಡು ಬರಬೇಕು. ನೋಡಿ, ಈ ರೀತಿ ಒಂದು ಸ್ಮೂತ್ ಪೇಸ್ಟ್ ಆದ ನಂತರ ಮಸಾಲೆ ರೆಡಿ ಆಗಿದೆ. ಇವಾಗ ನಾವು ಕುಕ್ಕರ್ನ ಪ್ಲೇಟ್ನ ಓಪನ್ ಮಾಡಿ ನೋಡೋಣ. ನೋಡಿ ಯಾವ ರೀತಿ ಇದು ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಅಂತ ಹೇಳಿ. ಆವಾಗ ನಾವು ಇದನ್ನು ಮಸಾಲೆ ರುಬ್ಕೋಬೇಕಾದ್ರೆ ಒಂದ್ಸರಿ ಕೈ ಆಡಿಸ್ಕೋಬೇಕು. ನಂತರ ನಾವು ರುಬ್ಬಿದಂಥ ಮಸಾಲೆನ ಇದಕ್ಕೆ ಸೇರಿಸ್ಕೊಳ್ಳೋಣ. ನೋಡಿ, ಈ ರೀತಿ ಎಲ್ಲ ಮಸಾಲೆನೂ ಕೂಡ ಇದರಲ್ಲಿ ಹಾಕ್ಕೊಂಡು ಒಂದು ಮಿಕ್ಸ್ ಮಾಡ್ಕೋಬೇಕು. ಫ್ರೆಂಡ್ಸ್, ಹಾಗೆ ನೀವು ಟೊಮ್ಯಾಟೋನ ಹಾಕೋತೀನಿ ಅಂದರೆ ಒಂದೇ ಒಂದು ಟೊಮ್ಯಾಟೋನ ನೀವು ಈರುಳ್ಳಿ ಫ್ರೈ ಆದ ನಂತರ ಟೊಮ್ಯಾಟೋನು ಕೂಡ ನಾವು ಸೇರಿಸ್ಕೋಬೋದು. ಹಾಗೆ ಮೊಸರು ಹಾಕ್ತೀನಿ ಅಂದರೆ ನೀವು ಈ ಸಮಯದಲ್ಲಿ ಮೊಸರನ್ನ ಇಲ್ಲಿ ಸೇರಿಸ್ಕೋಬೋದಾಗಿರುತ್ತೆ. ಒಂದು ಅರ್ಧ ಕಪ್ ಅಷ್ಟು ಮೊಸರು ಕೂಡ ಇದರಲ್ಲಿ ಸೇರಿಸ್ಕೋಬೋದು. ನೋಡಿ, ಈ ರೀತಿ ಎಲ್ಲ ಅದು ಸ್ವಲ್ಪ ಮಿಕ್ಸ್ ಆದ ನಂತರ ಮಸಾಲೆ ನಾನಿಲ್ಲಿ ಜಾರ್ ತೊಳೆದ ನೀರನ್ನು ಕೂಡ ಇಲ್ಲಿ ಸೇರಿಸ್ತಾ ಇದ್ದೀನಿ. ನಾನು 1 ಲೋಟ ಅಕ್ಕಿನ ಬಳಸಿ ಇಲ್ಲಿ ಅನ್ನ ಮಾಡ್ತಿರೋದ್ರಿಂದ ನಾನು 2 ಲೋಟ ನೀರನ್ನು ಮೊದಲೇ ಎತ್ತಿಟ್ಕೊಂಡಿದ್ದೆ. ಅದೇ ನೀರನ್ನು ನಾನು ಬಳಸ್ತಾ ಇದ್ದೀನಿ. ಅರ್ಧ ಸ್ಪೂನಷ್ಟು ಗರಂ ಮಸಾಲ, ಹಾಗೆ ಒಂದು ಸ್ವಲ್ಪ ಕಸೂರಿ ಮೇಥಿನ ಕೂಡ ಇಲ್ಲಿ ನಾನು ಹಾಕ್ತಾಯಿದ್ದೀನಿ. ಕಸೂರಿ ಮೇಥಿ ನೀವು ಒಗ್ಗರಣೆಗೆ ಮೊದಲೇ ಹಾಕೊಬೋದು, ಫ್ಲೇವರ್ ಜಾಸ್ತಿ ಕೊಡುತ್ತೆ. ಅದರಿಂದ ಮೈಲ್ಡಾಗಿ ನಿಮಗೆ ಫ್ಲೇವರ್ ಬೇಕಂದರೆ ಈ ಸಮಯದಲ್ಲಿ ಸೇರಿಸ್ಕೊಳ್ಳಿ. ನಂತರ ತೊಳೆದ ಅಕ್ಕಿಯನ್ನು ನಾನಿಲ್ಲಿ ಸೇರಿಸ್ತಾ ಇದ್ದೀನಿ. ಅಂದರೆ 1 ಲೋಟ ಅಕ್ಕಿನ ತೊಗೊಂಡಿದ್ದೀನಿ, ಅದನ್ನು 2-3 ಸರಿ ವಾಶ್ ಮಾಡಿ ಇದರಲ್ಲಿ ಸೇರಿಸ್ತಿದ್ದೀನಿ. ಹಾಗೆ 2 ಲೋಟ ನೀರನ್ನು ಎತ್ತಿಟ್ಕೊಂಡಿದ್ದು ನೀರಲ್ಲಿ ಮಿಕ್ಕಿದ ನೀರನ್ನು ಇದರಲ್ಲಿ ನಾನು ಸೇರಿಸ್ತಿದ್ದೀನಿ. ನಾನು ರುಬ್ಬೋದಕ್ಕೆ ಹಾಗೆ ಈ ಮಿಕ್ಸಿ ಜಾರ್ ತೊಳೆದು ನೀರನ್ನ ಹಾಕಿದ್ನಲ್ಲ, ಸೊ ಅದಕ್ಕೆಲ್ಲ ನಾನು ಅದೇ 2 ಲೋಟ ನೀರನ್ನು ಬಳಸಿದ್ದೆ. ನಮ್ಮ ಅನ್ನ ಉದ್ರುದ್ರಾಗಿ ಆಗಬೇಕು ಅಂದರೆ ನಾವು ಅದೇ ರೀತಿ ಮಾಡಬೇಕಾಗತ್ತೆ, ಜಾಸ್ತಿ ನೀರನ್ನು ಹಾಕಬಾರ್ದು. ನಂತರ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ಮೇಲೆ ಅರ್ಧ ನಿಂಬೆ ಹಣ್ಣಿನ ರಸನ ಇದರಲ್ಲಿ ಸೇರಿಸ್ತಿದ್ದೀನಿ. ಅಂದರೆ ಇದರಲ್ಲಿ ರಸ ತುಂಬ ಇತ್ತು, ಸೊ ಅಂಥದ್ರಲ್ಲಿ ನಾನು ಅರ್ಧ ನಿಂಬೆ ಹಣ್ಣಿನ ರಸನ ಸೇರಿಸ್ತಾ ಇದ್ದೀನಿ.
1 ಸ್ಪೂನ್ ತುಪ್ಪನ ಸೇರಿಸ್ಕೊತಾ ಇದ್ದೀನಿ. ತುಪ್ಪ ಹಾಕೋದ್ರಿಂದ ಒಂದು ಎಕ್ಸ್ಟ್ರಾ ಫ್ಲೇವರ್ ಸಿಗುತ್ತೆ, ಘಮ ಘಮ ಅನ್ನೋ ಪರಿಮಳ ಇನ್ನೂ ಜಾಸ್ತಿ ಆಗುತ್ತೆ. ಇವಾಗ ರುಚಿ ನೋಡಿಕೊಂಡು ನಾವು ಉಪ್ಪನ್ನು ಸೇರಿಸ್ಕೋಬೇಕು. ಉಪ್ಪು ಮೊದಲೇ ಹಾಕಿರ್ತೀವಿ, ನೋಡ್ಕೊಂಡು ಸೇರಿಸ್ಕೊಂಡು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ 1 ವಿಷಲ್ನ ಬರ್ಸ್ಕೋಬೇಕಾಗತ್ತೆ. ನೋಡಿ, 1 ವಿಷಲ್ ಬಂದ ನಂತರ ನಾನು ಓಪನ್ ಮಾಡಿ ನೋಡ್ತಿದ್ದೀನಿ. ಯಾಹಾ, ಏನು ಘಮ ಘಮ ಅಂತಿರುತ್ತೆ. ಹಾಗೆ ಈ ವಿಷಲ್ ಕೂಗಬೇಕಾದ್ರೂ ಅಷ್ಟೇ ತುಂಬಾ ಘಮ ಘಮ ಅಂತ ಪರಿಮಳ ಬರ್ತಾ ಇರುತ್ತೆ. ಅಷ್ಟು ಚೆನ್ನಾಗಿರುತ್ತೆ ಈ ಒಂದು ಮಶ್ರೂಮ್ ಪಲಾವು. ನೀವು ಕೂಡ ಟ್ರೈ ಮಾಡಿ ನೋಡಿ. ಅನ್ನ ನೋಡಿ ಎಷ್ಟು ಉದ್ರುದ್ರಾಗಿ ಆಗಿದೆ ಅಂತ ಅಂದ್ಬಿಟ್ಟು, ಅದ್ರ ಕಲರು ಅಷ್ಟೇ ಚೆನ್ನಾಗಿತ್ತು. ತಿನ್ನಲಿಕ್ಕೂ ಅಷ್ಟೇ ತುಂಬಾ ಸ್ವಾದಿಷ್ಟವಾಗಿ ರುಚಿಯಾಗಿತ್ತು. ನೀವು ಕೂಡ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಮತ್ತಷ್ಟು ಸಿಂಪಲ್ ರೆಸಿಪೀಸ್ಗಳೊಂದಿಗೆ ಬರ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು. ಥ್ಯಾಂಕ್ಸ್ ಫಾರ್ ವಾಚಿಂಗ್.